ನಮಸ್ಕಾರ ಸ್ನೇಹಿತರೆ, ಇಟ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದರೆ RRB ಟೆಕ್ನಿಷಿಯನ್ 2026 ಹೊಸ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಒಂದು ಶಾರ್ಟ್ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಒಟ್ಟು 6565 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ರೈಲ್ವೆ ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ 2026 ಶಾರ್ಟ್ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ. ಒಟ್ಟು 6565 ಪೋಸ್ಟ್ ಇವೆ. ಇದರಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಸಂಪೂರ್ಣ ನೋಟಿಫಿಕೇಷನ್ ಬಿಡುಗಡೆಯಾದ ನಂತರ ಜೋನ್ ವೈಸ್ ವೇಕೆನ್ಸಿ ಕೂಡ ನೀವು ನೋಡ್ಕೊಳ್ಬೋದು. ಇದೊಂದು ಶಾರ್ಟ್ ನೋಟಿಸ್ ಆಗಿರುತ್ತೆ. ಇದರಲ್ಲಿ ಜೋನ್ ವೈಸ್ ವೇಕೆನ್ಸೀಸ್ನ ಇನ್ನೂ ಮೆನ್ಷನ್ ಮಾಡಿಲ್ಲ. ಮುಂದೆ ಪ್ರಮುಖ ದಿನಾಂಕಗಳನ್ನು ನೋಡಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುವ ದಿನಾಂಕ 30 ಜೂನ್ 2026 ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 29 ಜುಲೈ 2026. ಪೇಮೆಂಟ್ ಲಾಸ್ಟ್ ಡೇಟ್ ಪೇಮೆಂಟ್ ಕೂಡ 29 ಜುಲೈ 2026 ಒಳಗಡೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಡೇಟ್, ಅಡ್ಮಿಟ್ ಕಾರ್ಡ್ ಮತ್ತು ರಿಸಲ್ಟ್ಸ್ ಡೇಟ್ನ ಮೇನ್ ನೋಟಿಫಿಕೇಷನ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಫೀ ನೋಡಿ, ಜನರಲ್ EWS OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. SC ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಈ ಒಂದು ಅಪ್ಲಿಕೇಶನ್ನ ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು. ಅವರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಏನಾದರೂ ನೀವು ಮಿಸ್ಟೇಕ್ಸ್ ಮಾಡಿದರೆ ಅದಕ್ಕೆ ಅಪ್ಡೇಟ್ ಮಾಡೋದಕ್ಕೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಒಂದು ಪೇಮೆಂಟ್ ಮೋಡ್ನ ನೀವು ಆನ್ಲೈನ್ ಮುಖಾಂತರ ಫೋನ್ಪೇ, ಗೂಗಲ್ ಪೇ ಯಾವುದೇ ಒಂದು ಪೇಮೆಂಟ್ ಮುಖಾಂತರ ನೀವು ಮಾಡ್ಬೋದು. ಅವ್ರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ಕೂಡ ಈ ಒಂದು ಅಪ್ಲಿಕೇಶನ್ ಫೀನ ನೀವು ಪೇ ಮಾಡ್ಬೋದು. ಮುಂದೆ ವಯಸ್ಸಿನ ಮಿತಿ ಏನಾಗಿರ್ಬೇಕಂತ ನೋಡಿ, ಏಜ್ ಲಿಮಿಟ್. ಈ ಒಂದು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಮತ್ತು ಇಲ್ಲಿ 2 ಪೋಸ್ಟ್ಗಳಿವೆ, ಒಂದು ಗ್ರೇಡ್ 3 ಮತ್ತು ಗ್ರೇಡ್ 1. ಗ್ರೇಡ್ 3 ಪೋಸ್ಟಿಗೆ ಕನಿಷ್ಠ 18 ವರ್ಷ ಆಗಿರಬೇಕು. 18ರಿಂದ 30 ವರ್ಷ ಅಭ್ಯರ್ಥಿಗಳು ಈ ಒಂದು ಗ್ರೇಡ್ 3 ಪೋಸ್ಟ್ಗೆ ಅರ್ಜಿ ಸಲ್ಲಿಸಲು ಸಾಧ್ಯ. ಮತ್ತು 18ರಿಂದ 33 ವರ್ಷ ಒಳಗಡೆ ಇರೋರು ಗ್ರೇಡ್ 1 ಸಿಗ್ನಲ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಟೋಟಲ್ ಪೋಸ್ಟ್ ನೋಡ್ತೀರಾ 6565 ಪೋಸ್ಟ್ನ ಈ ಒಂದು RRB ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ ಸ್ನೇಹಿತರೆ. RRB ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು BE, BTech, ಇಂಜಿನಿಯರಿಂಗ್ ಡಿಪ್ಲೊಮಾ ಅಥವಾ BSc ಇನ್ ರಿಲೆವೆಂಟ್ ಟ್ರೇಡ್ಗೆ ಇವರು ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 10ನೇ ತರಗತಿ ಪಾಸಾಗಿದ್ದು ಸಂಬಂಧಿತ ಟ್ರೇಡಲ್ಲಿ ಮತ್ತು ಅಂದರೆ ITI ಸರ್ಟಿಫಿಕೇಟ್ ಹೊಂದಿರಬೇಕು. ಕೆಲವು ಹುದ್ದೆಗಳಿಗೆ 12ನೇ ತರಗತಿ ಇನ್ ಕೆಮಿಸ್ಟ್ರಿ, ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿಯನ್ನು ಪರಿಗಣಿಸಬಹುದು. ಯಾವ ಟ್ರೇಡ್ ಅಥವಾ ಯಾವ ಬ್ರ್ಯಾಂಚ್ ಯಾವ ಹುದ್ದೆ ಅನ್ವಯಿಸುತ್ತದೆ ಎಂಬುದನ್ನು ಈ ಸಂಪೂರ್ಣ ಮಾಹಿತಿ ಡೀಟೇಲ್ ನೋಟಿಫಿಕೇಷನ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಆದ್ದರಿಂದ ಅರ್ಜಿ ಸಲ್ಲಿಸಲು ಮೊದಲು ನೋಟಿಫಿಕೇಷನ್ ಒಮ್ಮೆ ಸಂಪೂರ್ಣವಾಗಿ ಓದಿ ಅವ್ರು ಯಾವಾಗ ರಿಲೀಸ್ ಮಾಡ್ತಾರೆ ಆ ನೋಟಿಫಿಕೇಷನ್ ಡೌನ್ ಮಾಡಿಕೊಂಡು ನಿಮ್ಮ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಕ್ರೈಟೇರಿಯಾ ನೋಡಿಕೊಂಡು ಅರ್ಜಿಯನ್ನು ನಿಮ್ಮ ಸಂಬಂಧಿತ ಪೋಸ್ಟ್ಗೆ ಅರ್ಜಿನ ಸಲ್ಲಿಸಿ. ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿ ಯಾವ ಥರ ಇರುತ್ತಂತ. ಫಸ್ಟಿಗೆ ಒಂದು CBT ಟೆಸ್ಟ್ ನಡೆಸ್ತಾರೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಆ್ಯಪ್ಟಿಟ್ಯೂಡು, ರೀಸನಿಂಗು ಈ ಥರ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ನಲ್ಲಿ ನೀವು ಪಾಸ್ ಆದರೆ ನೆಕ್ಸ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಈ 3 ಟೆಸ್ಟ್ಗಳನ್ನು ನೀವು ಪಾಸ್ ಆದರೆ ನೀವು ಈ ಒಂದು ಅರ್ಜಿಗೆ ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆಗ್ತೀರಾ. ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಡೀಟೇಲ್ ನೋಟಿಫಿಕೇಷನ್ ಬರುತ್ತದೆ. ನೋಟಿಫಿಕೇಷನ್ ಬಂದ ಕೂಡಲೇ ನಮ್ಮ ಚಾನಲಲ್ಲಿ ಫುಲ್ ವೀಡಿಯೋನ ನಾನು ಮತ್ತೆ ಮಾಡಿ ಹಾಕ್ತೀನಿ. ಆವಾಗ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಏನಿರುತ್ತೆ, ನೀವು ಹೇಗೆ ಪ್ರಿಪೇರ್ ಆಗಬೇಕಂತ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ತಿಳ್ಕೊತೀರಾ. ಈ ಒಂದು ಶಾರ್ಟ್ ನೋಟಿಸ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ RRB ವೆಬ್ಸೈಟ್ಗೆ ಅದು ಆ ನೋಟಿಫಿಕೇಷನ್ ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ನೋಡ್ಕೊಳ್ಬೋದು.